ಸಿನಿಮಾ ಮಾಡಿದ್ದಾರೆ, ಶರಪಂಜರ ಎಲ್ಲ ತೆಗೆದಿದ್ದಾರಲ್ಲ, ಅವ್ರು ಈ ಥರ ಶೂಟಿಂಗ್ ಕರೀತಾ ಇದ್ದಾರೆ. ಹೋಗ್ತಾ ಇದ್ದೀನಿ ಏನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀಯ? ಅಲ್ಲ, ಇದು ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ. ಹೋಗ್ತಾ ಇದ್ದೀನಿ ಏನಕ್ಕೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಕೊನೆಗೆ ಅವ್ರಿಗೆ ಏನು ಮನ್ಸಿಗೆ ಬಂತ ಏನೋ ಗೊತ್ತಿಲ್ಲ, ಕೆಟ್ಟ ಭಾಷೆಯಲ್ಲಿ ಬೈದರು. ನೀನಂಥವನು ಇಂಥವ್. ಅವ್ರಿಗೇನು ಸಂಕಟ ಆಯಿತು ಅಂದರೆ, ಒಳ್ಳೆ ಸ್ಕೂಲ್ ರಾಮಕೃಷ್ಣ ವಿದ್ಯಾಶಾಲೆ, ಆಮೇಲೆ ನಮ್ಮ ನೈಬರ್ಸ್ ಎಲ್ಲ ಭಾಳ ಹೈಲಿ ಎಜುಕೇಟೆಡ್ ಹುಡುಗರು. ಸೊ ನಾನು ಅದೇ ಥರ ಒಂದು ಹೈಲಿ ಎಜುಕೇಟೆಡ್ MA MSc ಆ ಥರ ಏನೋ ಒಂದು ವಿದ್ಯಾಭ್ಯಾಸ ಮಾಡಿ ಮುಂದೆ ಬರಬೇಕು ಅಂತ ಏನೋ ಕಲ್ಪನೆ ಇಟ್ಕೊಂಡಿದ್ರು ಅವ್ರ ತಲೆಯಲ್ಲಿ. ಸೊ ಯಾವನ ಸಿನಿಮಾ ಅಂತ ಹೇಳಿದ ತಕ್ಷಣ ಅವ್ರಿಗೊಂದು ಶಾಕ್ ಆಯಿತು. ಸೊ ಅವ್ರಿಗೆ ಕೋಪ ಬಂತು, ಬಾಯಿಗೆ ಬಂದಂಗೆ ಬೈದರು. ನಾನು ಮೆಲ್ಲೆ ಫೋನ್ ಇಟ್ಬಿಟ್ಟು ಸುಮ್ಮನೆ ಆಚೆ ನಡೆದ್ಬಿಟ್ಟೆ. ಕರ್ಕೊಂಡೋದ್ರು, ಬಾದಾಮಿನಲ್ಲಿ ಶೂಟಿಂಗ್ ಶುರು ಆಯಿತು. ಅದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು ಶೂಟಿಂಗ್ನಲ್ಲಿ. ಫಸ್ಟ್ ಫಿಲ್ಮಿನ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ಕೇಳಬೇಕು. ಯಾಕೆಂದರೆ ನಿಮ್ಮ ಎದುರುಗಡೆ ಇದ್ದವರು ಆರತಿಯವರು, ಅವಲೇ ದೊಡ್ಡ ಹೆಸರು ಮಾಡಿದವರು. ನಿಮ್ಮ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರು ತುಂಬ ದೊಡ್ಡ ಹೆಸರು ಮಾಡಿದವರು. ಅವರೆದುರುಗಡೆ ನೀವು ಹೊಸದಾಗಿ ಏನೂ ಅನುಭವ ಇಲ್ಲದೇ, ಅಭಿನಯದ ಅನುಭವ ಇಲ್ಲದೇ ನೀವು ಮಾಡುವಾಗ ನಿಮಗೆ ಹೇಗೆ ಅನ್ನಿಸ್ತೈತೆ ಅವಾಗ? ಸರ್, ಅದನ್ನು ನಾನು ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗಲ್ಲ. ಅದೊಂದು ಭಯಂಕರ ಕಲ್ಪನೆ. ಅಂದರೆ ಪುಟ್ಟಣ್ಣವರು ಕೇಳಿದ್ದೆ ಎಷ್ಟೋ ಸರಿ, ಪುಟ್ಟಣ್ಣವರು ಆ್ಯಕ್ಟರ್ಗಳಿಗೆಲ್ಲ ಹೊಡೆದು ಬಿಡ್ತಾರಂತೆ ಆ್ಯಕ್ಟ್ ಮಾಡ್ದಿದ್ರೆ ಅಂತ, ಇವೆಲ್ಲ ಕೇಳಿದ್ದೆ. ನಾನು ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ ಲೀಡ್ರೆಲ್ಲ ಆಗಿದ್ದೆ. ನಮ್ಮ ಒಂಥರ ಗ್ರೂಪಿಸಮು, ಹೊಡೆದಾಟ ಬಡದಾಟ ಈ ಥರದವ್ರಲ್ಲ ನಾವು, ಈ ಜಾಯಮಾನದವ್ರು ನಾವು. ಸರಿ ಹೋದ್ರೆ ನಾನು ಒಂಥರ ಬೆಕ್ಕನಂಗೆ ಆಗೋಗ್ಬಿಟ್ಟೆ ಇಲ್ಲಿ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಭಯ ಏನಂದರೆ ಆ್ಯಕ್ಟಿಂಗ್ ಬರಲ್ಲ. ಏನು ಪ್ರೆಸೆಂಟ್ ಮಾಡೋದು, ನಾನು ಏನು ಪ್ರೆಸೆಂಟ್ ಮಾಡ್ಕೊಳ್ಳೋದು, ಏನು ಆ್ಯಕ್ಟ್ ಮಾಡೋದು ಅನ್ನೋದು ಆ ಭಯದಲ್ಲೇ ಒಂಥರ. ಅದೇ ಫಸ್ಟ್ ಶಾಟೇ ನಾಗರಹಾವಲ್ಲಿ ಮಾಡಿದ್ರಲ್ಲ ಶುಭ ಅವರು, ಅವ್ರ ಜೊತೆ ಫಸ್ಟ್ ಶಾಟ್ ಇಷ್ಟೇ ನನ್ನ ಡೈಲಾಗು. ಶುಭ ಅವರು ಆ ಕಡೆಯಿಂದ ಅದೊಂದು ಕಲ್ಯಾಣಿ, ದೊಡ್ಡ ಕಲ್ಯಾಣಿ, ಆ ಕಡೆ ಎಲ್ಲ ಪಿಲ್ಲರ್ಗಳು, ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲೊಂದು ಟೇಪ್ ರೆಕಾರ್ಡರ್ ಈ ಥರ 4 ಗ್ರೌಂಡಲ್ಲಿ ಇರುತ್ತೆ. ನಾನು ಕಂಬದ ಹಿಂದೆ ಮರೆ ಮಾಚಿರ್ತೀನಿ, ಇಲ್ಲಿ ಕ್ಯಾಮ್ರಾ ಇದೆ. ಸೊ ಆ ಟೇಪ್ ರೆಕಾರ್ಡರ್ ಇದ್ದಕ್ಕಿದ್ದಾಗೆ ಅವಳ ಹತ್ತಿರ ಬರ್ತಿದ್ದಂಗೆ ಟಕ್ ಅಂತ ಆನ್ ಆಗುತ್ತೆ. ಅದೊಂದು ಸಂಭಾಷಣೆ, ಓಡಬೇಡ ನಿಂತ್ಕೋ, ಇದು ಟೇಪ್ ರೆಕಾರ್ಡರ್ ಅಂತ. ಅದು ನಿಂತ್ಕೊಂಡಾಗ ವಾಪಸ್ ಬರ್ತಲ್ಲ ಟೇಪ್ ರೆಕಾರ್ಡರ್ ಹತ್ರ, ಇದು ಟೇಪ್ ರೆಕಾರ್ಡರ್ ಅಂತ, ಇದರಲ್ಲಿ ನೀನು ಮಾತಾಡಿದ್ನ ನೀನೇ ಮತ್ತೆ ಕೇಳ್ಬೋದು. ಅಷ್ಟು ಫಸ್ಟ್ ಶಾಟ್. ನಾನು ಎಷ್ಟೆಷ್ಟೋ ಕಷ್ಟಪಟ್ಟೆ, ಒಂದು 15 ಟೇಕ್ ಆಯ್ತು ಇಷ್ಟು ಹೇಳೋಕ್ಕೆ. ಎಲ್ಲ ಏನು ಚಿಕ್ಕಿಕ್ಕಿರೋ ಜನಸಂದಣಿ. ಅಲ್ಲಿ ಶೂಟಿಂಗ್ಗೆ ಯಾವುದು ನಡೆದಿಲ್ಲ, ಫಸ್ಟ್ ಟೈಮ್ ನಡೀತಾ ಇರೋದು. ಬೆವ್ತು ಹೋಗಿ ನನ್ನ ಶರ್ಟು ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು. ಕೊನೆಗೆ ಹೆಂಗೋ ಒಂದು ಶಾಟ್ ಓಕೆ ಮಾಡಿದ್ರು. ಮತ್ತು ಪತ್ರಕರ್ತರೆಲ್ಲ ಬಂದಿದ್ದರು, ಅವ್ರ ಜೊತೆ ಮಾತುಕತೆ ಆ ಥರ ಎಲ್ಲ ಆಯಿತು. ಹಾಗಾಗಿ ಅದು ಫಸ್ಟ್. ಅಲ್ಲಿಂದ ಒಂದು 3 ಡೇಸ್ ಅಲ್ಲ, 2ನೇ ದಿನಕ್ಕೆ ನನಗೆ ಸುಸ್ತಾಗೋಗ್ಬಿಟ್ಟೆ. ನನಗೆ ಇದು ನನ್ನ ಕೆಲಸ ಅಲ್ಲ, ನಂದಲ್ಲ ಇದು, ನನಗಿದು ನನ್ನ ಒಂದು ಜಾಯಮಾನಕ್ಕಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಹೆಂಗಾದರೂ ಮಾಡಿ ಒಂದು ಎಸ್ಕೇಪ್ ಆಗಿಬಿಡ್ಬೇಕು ಇಲ್ಲಿಂದ ಅಂತ ಪ್ಲ್ಯಾನ್ ಮಾಡಿದೆ. 2ನೇ ದಿವಸ ಶೂಟಿಂಗು ಸಾಯಂಕಾಲ ಹೋಗಿ, ಅವಾಗೆಲ್ಲ ಸಿಗರೇಟ್ ಎಲ್ಲ ಸೇದೋ ಚಟ ಇತ್ತು. ಹೈವೇ ಯಾವುದು ಬ್ಯಾಂಗ್ಳೂರು ಬೀದರ್ ಈ ಒಂದು ಹೈವೇ ನಿಂತು, ಅಲ್ಲಿ ಸಿಕ್ಕಾಪಟ್ಟೆ ಲಾರಿಗಳು ಓಡಾಡ್ತಾಯಿತ್ತು. ನಾನು ನಿಧಾನಕ್ಕೆ ನಡ್ಕೊಂಡ್ಬಂದು ಅಲ್ಲೊಂದು ಗೂಡಂಗಡಿ ಇತ್ತು, ಅಲ್ಲೊಂದು ಸಿಗರೇಟ್ ತೊಗೊಂಡು ತೆಗೆದುಕೊಂಡು ಯಾವ್ದಾರು ಲಾರಿ ಹತ್ತು ಬಿಡಬೇಕು, ಕೈ ತೋರಿಸೋಣ, ನಿಲ್ಸೋರು ಹತ್ತು ಬಿಡಬೇಕು ಅಂತ ಕಾಯ್ಕೊಂಡು ನಿಂತಿದ್ದೆ. ಸರಿ ಹಿಂಗೆ ಯಾವ ಲಾರಿನೂ ನಿಲ್ಲಿಸಲಿಲ್ಲ. ಒಂದು 3 ಲಾರಿ ಪಾಸ್ ಆಯಿತು. 4ನೇ ಸತಿ ಹಿಂದ್ಗಡೆಯಿಂದ ಅದು ಕೈ ಬಂದು ಇಟ್ಟರು. ಹಿಂಗೆ ನಾನು ಹಿಂಗೆ ತಿರುಗಿ ನೋಡಿದೆ, ಕಿಟ್ಟಿ ಅಂತ ಪುಟ್ಟಣ್ಣವರ ಹೆಂಡತಿ ತಮ್ಮ ಒಬ್ಬ ಇದ್ದ, ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಿದ್ದ. ಏನಣ್ಣ ಇಲ್ಲಿ ಅಂತಂದ. ಸುಮ್ಮನೆ ಒಂದು ಸಿಗರೇಟ್ ಸೇದಕ್ಕೆ ಬಂದಪ್ಪ ಅಂದೆ. ಇನ್ನೊಬ್ಬ ಶನಿ ಬಂದ್ಬಿಟ್ನಲ್ಲ, ಇಲ್ಲಿ ನನ್ನ ಎಸ್ಕೇಪ್ ಆಗೋದು ತಪ್ಪೋಯ್ತಲ್ಲ ಇಲ್ಲಿ ಅಂತ. ಕೊನೆಗೆ ಅವನು ಒಂಚೂರು ಯಾಕೋ ನಾನು ಲಾರಿ ನೋಡೋದು, ರೋಡ್ ನೋಡೋದು ಎಲ್ಲ ನೋಡಿದ್ರೆ ಅವ್ನಿಗೆ ಡೌಟ್ ಆಗ್ಬಿಡ್ತು ಅವನಿಗೆ. ಆಮೇಲೆ ಭಾಳ ಬೇಜಾರ ಮನಸ್ಸಿಗೆ. ಡೈರೆಕ್ಟ್ರು ಅಷ್ಟೊತ್ತಿಗೆ 2-3 ಏಟ್ ತಿಂದಿದ್ದೆ, ಬೇಜಾರಾಯ್ತಾ ಅಂದರು. ಆಮೇಲೆ ನಮಗೇನು ಅಂದರೆ, ಇಲ್ಲ ಆ ಥರ ಏನಿಲ್ಲ ಅಂದೆ. ಅವನು ಒಂದು ಸ್ವಲ್ಪ ಅವನಿಗೆ ಇದ್ರ ವಾಸನೆ ಬಂತು ಅಂತ ಕಾಣುತ್ತೆ. ಆಮೇಲೆ ಸಿಗರೇಟ್ ಸೇದ್ಕೊಂಡು ಹಂಗೆ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ವಾಪಸ್ ರೂಮಿಗೆ ಕರ್ಕೊಂಡೋದ. ಕರ್ಕೊಂಡೋಗ್ಬಿಟ್ಟು, ಇವೆಲ್ಲ ಬೈಯೋದು ಗೀಯೋದೆಲ್ಲ ಕಾಮನ್ನು, ನೀವು ಕೆಲಸ ಕಲಿಬೇಕು, ಬಂದಿದ್ದೀರಾ, ಬೇಜಾರು ಮಾಡ್ಕೊಬಾರ್ದು ಬನ್ನಿ ಅಂತ ಕರ್ಕೊಂಡೋದ್ಮೇಲೆ ಪ್ರೊಡ್ಯೂಸರ್ಗೆ ಹೋಗಿ ಹೇಳ್ದ, ಹಿಂಗೆ ಅವನು ಎಸ್ಕೇಪ್ ಆಗೋ ಪ್ಲ್ಯಾನ್ ಮಾಡ್ತಾಯಿದ್ದಾನೆ, ನೋಡ್ಕೊಳ್ಳಿ ಸ್ವಲ್ಪ ಅಂತ. ಸೊ ಅವರು ನಾನು ಕರೆದು ಸಮಾಧಾನ ಮಾಡಿ ಒಂದು ಗ್ಲಾಸ್ ಬಿಯರೆಲ್ಲ ಕೊಟ್ಬಿಟ್ಟು ಕೂಲ್ ಮಾಡಿದ್ರು ನನ್ನ. ಅಲ್ಲಿಂದ ಮತ್ತೆ ಮಾಮೂಲಿ ಕಂಟಿನ್ಯೂ ಆಯಿತು. ಅವತ್ತೇನಾರು ನಾನು ಲಾರಿ ಹತ್ತಿಬಿಟ್ಟಿದ್ರೆ ಇವತ್ತು ಈ ವೇದಿಕೆ ಹತ್ತಿರಲಿಲ್ಲ. ಇನ್ನೊಂದು ಭಾಳ ಮುಖ್ಯ ವಿಷಯ ಹೇಳಬೇಕು. ಫಲಿತಾಂಶ ಚಿತ್ರ ನಿರೀಕ್ಷೆ ಹುಟ್ಟಿಸುವಷ್ಟು ಯಶಸ್ಸು ಪಡೀಲಿಲ್ಲ. ಆದರೆ ಭಾಳಷ್ಟು ಜನ
ಈಗ ಸಾಮಾನ್ಯವಾಗಿ ಸಿನಿಮಾ ಫೀಲ್ಡಿಗೆ ಬಂದರೆ ಬೇರೆ ಕ್ಷೇತ್ರಕ್ಕೆ ಹೋಗೋದು ಭಾರಿ ಕಷ್ಟ. ಯಾಕಂದರೆ ಇದರ ಆಕರ್ಷಣೆ ಅಂಥದ್ದು. ಆದರೆ ಜಗದೀಶ್ ಅವರು ಇನ್ನೊಂದು ಚಿಂತನೆ ಮಾಡಿದ್ರು. ಫಲಿತಾಂಶ ಯಾವಾಗ ಯಶಸ್ಸು ಪಡೀಲಿಲ್ವೋ ಅವರು ಪೈಲಟ್ ಆಗ್ಬೇಕಂತ ಒಂದು ಯೋಚನೆ ಮಾಡಿದ್ರು. ಅದರ ಬಗ್ಗೆ ಒಂದಷ್ಟು ಕಥೆಗಳನ್ನ ಹೇಳಿ. ಹೌದು, ಅದು ನನ್ನ ಕನಸು. ಅದು ಅಂದರೆ ನಾನು ಚಿಕ್ಕವನಿದ್ದಾಗಲೂ ನಾನು ಚಿಕ್ಕವನಂತಲ್ಲ, ಇವತ್ತೂ ಏರೋಪ್ಲೇನ್ ಹಾರ್ತಾ ಇದ್ರೆ ನನ್ನ ಮೇಲೆ ನೋಡ್ತೀನಿ. ಯಾವ ಥರ ಪ್ಲೇನು ಏನು ಅದೊಂದು ಇಷ್ಟ ನನಗೆ. ಆ ಚಿಕ್ಕ ಹುಡುಗನ ಇದ್ದಾಗಲೂ ನನಗೊಂದು ತುಂಬ ಇಷ್ಟ ಏರೋಪ್ಲೇನ್ ವಾಚ್ ಮಾಡೋದು. ಮನಸ್ಸಲ್ಲಿ ಯಾವತ್ತಾದರೂ ನಾನು ಒಂದ್ಸತಿ ಏರೋಪ್ಲೇನ್ ಕೂರಬೇಕು, ಕಾರ್ ಥರ ಇದನ್ನು ಓಡಿಸ್ಬೇಕು ಅಂತ ಏನೇನೋ ಆಸೆಗಳು ಮನಸ್ಸಲ್ಲಿ. ಮೊದಲನೇ ಪಿಕ್ಚರ್ ಫಲಿತಾಂಶ ಮಾಡುವಾಗ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ನಲ್ಲಿ ನಂದು ವೈಶಾಲಿ ಅವ್ರದ್ದು ಒಂದಷ್ಟು ಪೋರ್ಷನ್ ಶೂಟಿಂಗ್ ಮಾಡಿದ್ರು. ವೈಶಾಲಿ ಪೈಲಟ್ ಆಗಿ, ನಾನು ವೈಶಾಲಿ ಬಾಯ್ ಫ್ರೆಂಡ್ ಆಗಿ ಅವ್ರು ನನ್ನ ಕರ್ಕೊಂಡು ಹೋಗ್ತಾರೆ. ಅವ್ರು ಫ್ಲೈಯಿಂಗ್ ಮಾಡೋದು ಅದು ಇದೆಲ್ಲ ಶಾರ್ಟ್ಗಳೆಲ್ಲ ತೆಗಿತಾಯಿದ್ರು. ಆವಾಗ ಆ ಪ್ರಿನ್ಸಿಪಲ್ ಪಾಟೀಲ್ ಅಂತಿದ್ರು, ಅವ್ರು ನನಗೆ ಭಾಳ ಫ್ರೆಂಡ್ ಆದರು. ಫ್ರೆಂಡಾಗಿ ಹಿಂಗೆ ಸುಮಾರು ದಿವಸ ಆಯಿತು. ಈ ಪಿಕ್ಚರ್ ರಿಲೀಸು ಆಯಿತು, ಎಲ್ಲ ಆದಮೇಲೆ ಮೈಸೂರಲ್ಲಿದ್ದವನು ಇಲ್ಲಿ ಆವಾಗ ಗ್ರ್ಯಾಜುವಲಾಗಿ ಮೈಸೂರಿಂದ ಇಂಡಸ್ಟ್ರಿ ಬೆಂಗಳೂರಿಗೆ ಶಿಫ್ಟ್ ಆಗ್ತಾಯಿತ್ತು. ಅವಾಗ ಇಲ್ಲಿದ್ದರೆ ಕೆಲಸ ಸಿಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಆರ್ಥಿಕವಾಗಿ ಸ್ಥಿತಿ ಭಾಳ ಕಷ್ಟ ಆಗೋಯ್ತು. ಯಾಕೆಂದರೆ ಮನೆಯಿಂದ ಫೀಡಿಂಗ್ ಸ್ಟಾಪ್ ಆಗೋಯ್ತು. ಇನ್ನು ಓದಲಿಲ್ಲ ಅಂತ ಯಾವಾಗ ಅಂದ ತಕ್ಷಣ ಅಲ್ಲಿಂದ ಆ ಕಡೆಯಿಂದ ಬರೋಂಥದ್ದೆಲ್ಲ ನಿಂತಾಯಿತು. ಕಾಸು ಗೀಸು ಖರ್ಚಿಗೇನು ಕೊಡ್ತಿರ್ಲಿಲ್ಲ. ಏನಾದ್ರು ಇನ್ನು ದಾರಿ ಹುಡುಗ ನೋಡ್ಕೋಬೇಕಲ್ಲ ಅಂತ ನಾನೇನು ಮಾಡಿದೆ, ಬೆಂಗಳೂರಿಗೆ ಬಂದುಬಿಟ್ಟೆ. ಒಂದು ದಿವಸ MG ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಎದುರುಗಡೆ ಸಿಕ್ಕಿದ್ರು. ಹೀಗೇನೆ, ಏನು ಮಾಡ್ತಾ ಇದೆಯಾ ಅಂತಂದ್ರು. ಏನಿಲ್ಲ ಸರ್, ಒಂದು ಒಳ್ಳೆ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದೀನಿ, ಯಾವುದೂ ಬಂದಿಲ್ಲ, ಬೇಜಾರಾದ ಹಿಂಗೆ ಒಂದು ರೌಂಡ್ MG ರೋಡಲ್ಲಿ ಹಂಗೆ ಬಂದು ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ನಿನಗೆ ಫ್ಲೈಯಿಂಗ್ ಅಂದರೆ ಭಾಳ ಇಷ್ಟ ಅಲ್ವಾ ಅಂದರು. ಹೌದು ಸರ್, ತುಂಬ ಇಷ್ಟ ಅಂದ. ಬೆಳಗ್ಗೆ ಆಫೀಸಿಗೆ ಬಾ ಅಂತ ಹೇಳಿದ್ರು. ನಾನು ಸೀದಾ ಬೆಳಗ್ಗೆ ಜಕ್ಕೂರ್ಗೆ ಹೋದ್ರೆ ನನ್ನ ಫಾರ್ಮ್ ತೆಗೆದು ಮುಂದೆ ಇಟ್ಟರು, ಫಿಲಪ್ ಮಾಡಿದ್ದೀನಿ ಅಂದರು. ನೋಡಿದೆ ಅಪ್ಲಿಕೇಶನ್ ಫಾರ್ಮ್ ಅದು ಮಾಡಿಬಿಟ್ಟು ಹೋಗಿ ಇನ್ನೊಂದು ಹೆಲ್ತ್ ಇದ್ರದ್ದೊಂದು ಫಾರ್ಮ್ ಇತ್ತು, ಇನ್ನು ತೊಗೊಂಡೋಗಿ ಇಂಥ ಕಡೆ ಹೋಗಿ ಮೆಡಿಕಲ್ ಟೆಸ್ಟ್ ಚೆಕಪ್ ಮಾಡಿಸ್ಕೊಂಡು ಇದು ರಿಪೋರ್ಟ್ ತೊಗೊಂಬಂದು ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಹೋದೆ. 80 ರೂಪಾಯಿ ಏನೋ ಫೀಸ್ ಕಟ್ಬಿಡು ಅಂತಂದ್ರೆ ಕಟ್ಟದೆ ಸೀದಾ ಏರೋಪ್ಲೇನ್ ಹತ್ರ ಕರ್ಕೊಂಡೋದ್ರು. ಅವರೇ ಪ್ರಿನ್ಸಿಪಲ್ ಆ ಸ್ಕೂಲ್ಗೆ ಕರ್ಕೊಂಡೋಗಿ, ಇವತ್ತಿಂದ ನಿಂಗೆ ಬೆಳಗ್ಗೆ ಡೈಲಿ 8 ಗಂಟೆಗೆ ಬಾ, 8 ರಿಂದ 9 ನೀನು ನನಗೆ ಎಷ್ಟಾಗುತ್ತೆ ಅಷ್ಟು ಚಾಲೆಂಜಿಂಗ್ ಆಗಿ ನಿನಗೆ ಎಲ್ಲರೂ ಸಾಧಾರಣ 10 ರಿಂದ 12 ಅವರು ಟೇಕ್ ಆಫ್ ಲ್ಯಾಂಡಿಂಗು ಸೋಲೋ ಮಾಡ್ತಾರೆ. 8 ಅವರಲ್ಲಿ ನಿನಗೆ ಕಲಿಸ್ತೀನಿ ನಾನು. 8 ಅವರ್ಸಲ್ಲಿ ನೀನು ಲ್ಯಾಂಡಿಂಗ್ ಆ್ಯಂಡ್ ಟೇಕ್ ಆಫ್ ಎರಡೂ ಮಾಡಬೇಕು ಅಂತ. ನನಗೆ ನಾನು ಎಲ್ಲೋ ಸ್ವರ್ಗದಲ್ಲಿ ತೇಲೋ ಫೀಲಿಂಗ್ ಅವತ್ತು ನನಗೆ. ಕರ್ಕೊಂಡೋಗಿ ಕೂರಿಸಿ ಹಿ ಟುಕ್ ಮೀ ಫಾರ್ ಎ ರೌಂಡ್ ಕರ್ಕೊಂಡೋಗಿ ನೆಕ್ಸ್ಟ್ ಡೇ ಇಂದ ಏನು ಮಾಡಿದ್ರು, ಒಂದೊಂದೇ ಹೇಳ್ಕೊಡ್ತಾ ಬಂದರು. ಐ ಡಿಡ್ ಮೈ ಸೋಲೋ ಇನ್ 8 ಅವರ್ಸ್. 8 ಅವರಲ್ಲಿ ನಾನು ಸೋಲೋ ಮಾಡಿದೆ. ಹಾಗಾಗಿ ಆಗಾಗ ಶೂಟಿಂಗ್ಗಳು ಏನು ಇಲ್ದಿದ್ರೆ ಅಂದರೆ ರೆಗ್ಯುಲರಾಗಿ ಹೋಗ್ತಾಯಿದ್ದೆ. ಆಮೇಲೆ ನೆಕ್ಸ್ಟು ಈ ಕೋಚ್ ಕ್ಯಾಂಪಿಂಗ್ ನಾನು ಒಂದು ಹೆಚ್ಚು ಕಡಿಮೆ 2.5-3 ವರ್ಷ ಮಾಡಿದೆ. ಅಂದರೆ ಮಧ್ಯದಲ್ಲಿ ಏನಾಯಿತು, ಸಿನಿಮಾಗಳು ಸಿದ್ಧಲಿಂಗಿ ಅವರೊಂದು ಸಿನಿಮಾ ಬಿಳಿಗಿರಿಯ ಬನದಲ್ಲಿ ಅಂತ ವಿಷ್ಣು ಅವ್ರ ಕಾಂಬಿನೇಷನಲ್ಲಿ ಒಂದು ಆಫರ್ ಕೊಟ್ಟರು. ಸೊ ಕತೆಗೆ ಹೇಳಿದಾಗ ಅವರು ಈ ಥರ ವಿಲನ್ ಪಾತ್ರ ಮರಿ ಮಾಡ್ತೀಯಾ ಇಲ್ವೋ ಅದಕ್ಕೆ ಕೇಳೋಕ್ಕೆ ಅಂತ ಕರೆಸಿದ್ದೀನಿ ಅಂದರು. ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂದರೆ ನಾನು ನಮ್ಮ ಗುರುಗಳಿಗೆ ಫೋನ್ ಹೊಡೆದ್ರೆ, ಈ ಥರ ವಿಲನ್ ಪಾತ್ರ ಸಿದ್ಧಲಿಂಗಿ ಅವ್ರ ಡೈರೆಕ್ಷನ್ನು, ಏನು ಮಾಡಲಿ? ಸಿದ್ಧಲಿಂಗಿ ದೊಡ್ಡ ಡೈರೆಕ್ಟ್ರಪ್ಪ, ನೀನು ಇಷ್ಟು ದಿವಸ ಸುಮ್ಮನೆ ಕೂತಿದ್ದೆಲ್ಲ ಒಪ್ಕೊಂಬಿಡು, ಮಾಡು ನೀನು, ಇಲ್ಲ ಅಂತ ಹೇಳ್ಬೇಡ, ಮುಂದೆ ಏನಾಗುತ್ತೋ ಅದಾಗಲಿ, ನೀನು ಹಣೆ ಬರಲ್ಲ, ಏನಾಗುತ್ತೆ, ಈಗಾಗಲೇ 1.5-2 ವರ್ಷ ಸುಮ್ಮನೆ ಕೂತ್ಬಿಟ್ಟಿದ್ಯಾ, ಏನಾಗುತ್ತೆ ಆಗಲಿ ನೀನು. ಸರಿ ಒಪ್ಕೊಂಡೆ. ಆದ ನಂತರ ನನ್ನ ಕಲ್ಪನೆಗೆ ಮೀರಿದ ಒಂದು ಆ ಪಾತ್ರದಲ್ಲಿ ಯಶಸ್ಸು, ಸಂಭಾವನೆ ಮತ್ತು ಕೆಲಸ ಸಿಕ್ಕಾಪಟ್ಟೆ ಬರೋಕ್ಕೆ ಶುರು ಆಗ್ಬಿಡ್ತು. ಅದಕ್ಕೂ ಒಂದು ಕಾರಣ ಹೇಳ್ತೀನಿ. ಅಂದರೆ ಮೊದಲನೇ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿ 2ನೇ ಸಿನಿಮಾದಲ್ಲಿ ಖಳನಾಯಕರಾಗಿರುವ ಜಗದೀಶ್ ಒಂದು ವಿಚಿತ್ರವಾದ ಒಂದು ಸಂಗತಿ ನನಗೆ ಹೇಳಿದ್ರು. ಏನಂದರೆ ಅದು ಇತಿಹಾಸದ, ಅಂದರೆ ಚಲನಚಿತ್ರ ಇತಿಹಾಸದ ರೀತಿಯಲ್ಲೂ ಸತ್ಯ. ಅದು ಬಹುಶಃ ಆ ಕಾಲದಲ್ಲಿ ವಿಷ್ಣುವರ್ಧನ್ ಮತ್ತು ಬೇರೆ ಬೇರೆ ಹೊಸ ನಟರುಗಳು ಬಂದ ಸಮಯದಲ್ಲಿ ಯುವ ಖಳನಾಯಕರು ಯಾರೂ ಇರಲಿಲ್ಲ. ಅವಾಗ ಇದ್ದವರು ಶಕ್ತಿ ಪ್ರಸಾದ್, MP ಶಂಕರ್, ತೂಗುದೀಪ ಇಂಥವ್ರು ಮಾತ್ರ. ಅಂದರೆ ಹೆಚ್ಚು ಕಡಿಮೆ ರಾಜ್ಕುಮಾರ್ ಅವರ ವಯೋಮಾನದ ಅವರ ಸಮಕಾಲೀನ ಖಳನಾಯಕರು ಮಾತ್ರ. ಹಾಗಾಗಿ ಜಗದೀಶ್ ಅವರಿಗೆ ಈ ಯುವ ಖಳನಾಯಕನ
ಒಂದು ಪಾತ್ರ ಹೆಚ್ಚು ಖ್ಯಾತಿ ತಂದುಕೊಡ್ತು ಅಂತ ಕಾಣುತ್ತಲ್ಲ ಸರ್? ಅವಾಗ ಏನು ಅಂತಂದರೆ ಅದೇನೇ, ಈಗ ಗಂಗಾಧರ್ ಅವರು, ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು, ರಾಜೇಶ್ ಅವರು, ಈ ಥರ ದೊಡ್ಡ ದೊಡ್ಡ ಹೀರೋಗಳಿದ್ದರು. ಅವ್ರಿಗೆಲ್ಲ ವಿಲನ್ಗಳಾಗಿ ವಜ್ರಮುನಿ, ತೂಗುದೀಪ ಶ್ರೀನಿವಾಸ್, ಶಕ್ತಿ ಪ್ರಸಾದ್ ಇವರೆಲ್ಲ ಮಾಡ್ತಾಯಿದ್ರು. ಸೊ ಈ ವಿಷ್ಣುವರ್ಧನ್ ಅವರಿಗೆ, ಅನಂತ್ನಾಗ್ ಅವರಿಗೆ, ಇವರಿಗೆಲ್ಲ ಆ ವಯೋಮಾನ, ಆ ವಯಸ್ಸಿನ, ಏಕೆಂದರೆ ವಿಷ್ಣುವರ್ಧನ್ ಹೋಗಿ ವಜ್ರಮುನಿಗೆ ಹೊಡೆದ್ಬಿಟ್ರು ಅಂದರೆ ಜನ ಒಪ್ಕೊಳ್ಳಲ್ಲ, ಯಾಕೆಂದರೆ ಏಜ್ ಡಿಫ್ರೆನ್ಸ್. ಹಾಗಾಗಿ ನಾನು ಆ ಸಮಯದಲ್ಲಿ ಬಂದಾಗ ನನಗೆ ಸಿಕ್ಕಾಪಟ್ಟೆ ಕೆಲಸ ಸಿಗೋಕ್ಕೆ ಶುರುವಾಯಿತು. ಆಮೇಲೆ ನನಗೂ ಏನಾಯಿತು, ನೋಡೋಣ ಆದಷ್ಟು ದಿವಸ ಎಲ್ಲರೂ ಎಕ್ಸಾಂಪಲ್ ಏನು ಕೊಡೋದಂದ್ರೆ, ರಜನಿಕಾಂತ್ ವಿಲನ್ ಆಗಿ ಬರಲಿಲ್ವೇನ್ರಿ, ಆಮೇಲೆ ಹೀರೋ ಆಗಲಿಲ್ವೇನ್ರಿ, ನೀವು ಆಗ್ತೀರ ಒಂದು ದಿವಸ, ಮಾಡ್ತಾಯಿರಿ ಅಂತ. ಸೊ ಹಾಗಾಗಿ ಬರೋ ವಿಲನ್ ಪಾತ್ರಗಳನ್ನೆಲ್ಲ ನಾನು ಒಪ್ಕೊಂಡೆ. ಮುಂದಿನ ಪ್ರಯಾಣ ಇಲ್ಲಿಗೆ ಮುಂದೆ ಆಮೇಲೆ ಮಧ್ಯದಲ್ಲಿ ಒಂದೊಂದು ಹೀರೋ ಬರೋದು, ಮತ್ತೆ ತಿರ್ಗಾ ವಿಲನ್ ಮಾಡ್ತಿದ್ದೆ, ತಿರ್ಗಾ ಹೀರೋ ಬರೋದು, ತಿರ್ಗಾ ವಿಲನ್ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕೆಂದರೆ ಅವಾಗಿನ ಸಂಭಾವನೆ ಎಲ್ಲ ತುಂಬ ಕಡಿಮೆ, ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಥಿಂಗ್. ಹಾಗಾಗಿ ರೂಮಲ್ಲಿದ್ದೆ, ಹೈಲ್ಯಾಂಡ್ಸ್ ಹೋಟ್ಲಲ್ಲಿ, ಬಾಡಿಗೆ ಕಟ್ಟಬೇಕು, ಕಾರ್ ಪೆಟ್ರೋಲ್ ಹಾಕಬೇಕು, ನಮ್ಮ ಖರ್ಚುಗಳು ನೋಡ್ಕೋಬೇಕು, ಈಗ ಹೆಂಗೋ ನಡ್ಸ್ಕೊಂಡು ಹೋಗ್ಬೇಕು. ತಿರ್ಗಾ ಯಾಕೆಂದರೆ ನಾನು ಫಲಿತಾಂಶ ಮುಗಿಸ್ಕೊಂಡು ಊರಿಗೆ ಹೋದೆ ಅಂದರೆ, ನನಗೆ ಭಾಳ ದೊಡ್ಡ ರೀತಿಯಲ್ಲಿ ರಿಸೀವ್ ಮಾಡ್ತಾರೆ, ಸಿನಿಮಾ ಹೀರೋ ಆಗಿಬಿಟ್ಟಿದ್ದೀನಿ, ಭಾಳ ಇದಾಗುತ್ತೆ, ಅಪ್ಪ ಅಮ್ಮ ಎಲ್ಲ ಭಾಳ ಯಾರೂ ಕೇರೇ ಮಾಡಲಿಲ್ಲ ನನಗೆ. ಮನೆಗೆ ಹೋದರೆ ಯಾರು ಬಂದು ಮಾತಾಡಿಸ್ಲಿಲ್ಲ, ಕೇರು ಮಾಡಲಿಲ್ಲ. ಸರಿ ಒಂದು ದಿವಸ ಇದ್ದೆ, ಯಾಕೋ ಸಾಕಾಯ್ತು ಇವ್ರದ್ದು ವರ್ತನೆಗಳೆಲ್ಲ ನೋಡಿ. ನಮ್ಮ ಅಣ್ಣನ ಮಗಳು ಬಂದಾಳೆ, ಅವಳಿಗೆ ಗೊತ್ತಿರ್ಬೋದು ಸ್ವಲ್ಪ. ಆಮೇಲೆ ಲಾಸ್ಟ್ ಕೊನೆ ದಿವಸ ಹೋಗ್ಬೇಕಾದ್ರೆ ದುಡ್ಡು ಬೇಕು ಅಂತ ಅವರೇ ಹೇಳಿ ಸ್ಟೈಲಲ್ಲಿ ಹೇಳ್ಬೇಕಾದ್ರೆ, ಹೋಗೋ ಕಚಡ ನನ್ನ ಮಗನೇ, ನಿನ್ಗೆ ಯಾವನ ದುಡ್ಡು ಕೊಡ್ತವ್ರೆ, ನಿನಗೆ ಓದಿಸಿದ್ದು ಅಂದರೆ ಇನ್ನೂ ಕೆಟ್ಟದಾಗ ಹೇಳಿದ್ರು, ನಾನು ಅದನ್ನು ಎಡಿಟ್ ಮಾಡಿ ಹೇಳ್ತಾ ಇದ್ದೀನಿ. ನೀನು ಯಾರು ಬಣ್ಣ ಹಚ್ಚಿದ್ರು ಆ ನನ್ನ ಮಕ್ಕಳ ಹತ್ರ ಹೋಗಿ ಕೇಳಿಸ್ಕೊಳ್ಳೋ, ನನ್ನ ಹತ್ರ ಏನು ಕೇಳ್ತೀಯಾ ಅಂದರು. ನಾನು ನಿನ್ನ ಕಳಿಸಿದ್ದು ಓದೋಕ್ಕೆ, ನೀನು ಬಣ್ಣ ಹಚ್ಕೊಂಡು ಕುಣಿಯೋಕೆ ಹೋಗಿದ್ಯಾ, ಯಾರು ನಿನಗೆ ಕರ್ಕೊಂಡೋಗಿ ಬಣ್ಣ ಹಚ್ಚಿದ್ರು ಅವ್ರಿಗೋಗಿ ಕೇಳು, ನನಗ್ಯಾಕೆ ಕೇಳ್ತಾ ಇದೆಯಾ ಅಂತ ನಾನು ಒಂಥರ ಭಾಳ ಚಾಲೆಂಜಿಂಗ್ ಆಗಿ ಮನಸ್ಸಲ್ಲಿ, ಆಯಿತು ನೀನು ಕೊಡ್ದಿದ್ರೆ ಅಷ್ಟೇ ಹೋಯ್ತು, ಹೋಗು ಅಂದ್ಬಿಟ್ಟು ಮನೆಯಿಂದ ಆಚೆ ಬಂದೆ. ಆ ಪರಿಸ್ಥಿತಿನಲ್ಲಿ ಮೊದಲು ಮನೆಯಿಂದ ಚೆನ್ನಾಗಿ ಫೀಡಿಂಗ್ ಆಗ್ತಿತ್ತು, ಹೆಂಗೋ ನಡೆಸ್ತಾ ಇದ್ದೆ. ಆಚೆ ಬಂದಮೇಲೆ ಭಾಳ ಕಷ್ಟ ಆಗೋಕ್ಕೆ ಶುರುವಾಯಿತು. ಸೊ ಬರೋ ಬಂದಿದ್ದ ಪಿಕ್ಚರ್ಗಳೆಲ್ಲ ಒಪ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಅವಾಗ. ಸೊ ಅದೇ ದಾರಿ ನಡೀತಾ ಇದೆ, ಇನ್ನು ಏನೇನು ಬರುತ್ತೆ ಗೊತ್ತಿಲ್ಲ. ಅಲ್ಲ, ಮತ್ತೆ ಪುಟ್ಟಣ್ಣವ್ರು ನಿಮ್ಮನ್ನು ಇನ್ನೆರಡು ಸಿನಿಮಾ ಕರೆದ್ರು, ಪಡವರಳ್ಳಿ ಪಾಂಡವರು. ಅದಾದ ನಂತರ ಪುಟ್ಟಣ್ಣವರು ಫಲಿತಾಂಶ ಫಸ್ಟ್ ಪಿಕ್ಚರು, ಸೆಕೆಂಡು ಪಡವರಳ್ಳಿ ಪಾಂಡವರು, ಆಮೇಲೆ ಧರ್ಮಸೆರೆ, ಧರಣಿ ಮಂಡಲ ಮಧ್ಯದೊಳಗೆ, ಆಮೇಲೆ ಶ್ರೀನಾಥ್, ಮಾನಸ ಸರೋವರ, 5 ಪಿಕ್ಚರು ಪುಟ್ಟಣ್ಣವ್ರ ಜೊತೆ ಮಾಡಿದೆ. ಆ ಲೆಕ್ಕದಲ್ಲಿ ತೊಗೊಂಡ್ರೆ ನಾನು ಹೆಮ್ಮೆ ಎದೆ ತಟ್ಟಿ ಹೇಳ್ಕೊತೀನಿ, ನನ್ನಷ್ಟು ಲಕ್ಕಿ ಆರ್ಟಿಸ್ಟ್ ಯಾರೂ ಇಲ್ಲ ಅಂತ. ಹೆಚ್ಚು ಕಡಿಮೆ 500 ಚಿತ್ರಗಳ ಮೇಲೆ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲನೂ ಬರೆದಿಟ್ಟಿದ್ದೀನಿ. ಇವತ್ತವರೆಗೂ ನಾನು ಎಷ್ಟು ಪಿಕ್ಚರ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಯಾರು ಡೈರೆಕ್ಟ್ರು, ಯಾರು ನಿರ್ದೇಶಕರು, ಯಾರು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರು, ಆ ಚಿತ್ರದ ಬ್ಯಾನರ್ ಹೆಸರೇನು, ಎಷ್ಟು ಸಂಭಾವನೆ ಕೊಟ್ಟರು, ಅದೆಲ್ಲ ಹಿಸ್ಟ್ರಿಗಳು ಇವತ್ತು ಇದೆ ನನ್ನ ಹತ್ರ. ಸೊ ಏನು ಕೇಳಿದ್ರಿ ನೀವು? ಇಲ್ಲ ಹೇಳ್ತೀನಿ. ಈಗ ಬಹುಶಃ ಕನ್ನಡದಲ್ಲಿ ಎಲ್ಲ ಅತ್ಯುತ್ತಮ ನಿರ್ದೇಶಕರುಗಳ ಜೊತೆಗೆ ನಟಿಸಿದ ಖ್ಯಾತಿ ಖಂಡಿತ. ನಾನು ಜಗದೀಶ್ ಸಣ್ಣದಾಗಿ ಒಂದು ಲಿಸ್ಟ್ ಹೇಳ್ಬಿಡ್ತೀನಿ, ಹೇಗೆ ಓದ್ಬಿಡ್ತೀನಿ. ಫಸ್ಟ್ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರು, ನಂತರ ಸಿದ್ಧಲಿಂಗಯ್ಯ ಅವರು, ದೊರೆ ಭಗವಾನ್ ಅವರು, ವಿ ಸೋಮಶೇಖರ್, ವಿಜಯ್, ರಾಜೇಂದ್ರ ಸಿಂಗ್ ಬಾಬು, ರಾಜೇಂದ್ರ ಬಾಬು, ದಿನೇಶ್ ಬಾಬು, ನಾಗಣ್ಣ, ಎ.ವಿ. ಶೇಷಗಿರಿ ರಾವ್, ಬೋವಿನ ಸುಬ್ಬರಾವ್, ಶ್ರೀಧರ್ ತಮಿಳ್ ಡೈರೆಕ್ಟರ್, ರಾಜೇಂದ್ರನ್, ಹುಣಸೂರು ಕೃಷ್ಣಮೂರ್ತಿ, ಭಾರ್ಗವ, ದತ್ತು ಆರ್ತಿ ಬ್ರದರು, ಜೋ ಸೈಮನ್, ಸಾಯಿ ಪ್ರಕಾಶ್, ರಾಮಮೂರ್ತಿ, ಗೀತಪ್ರಿಯ, ರವಿಚಂದ್ರನ್, ಕೆ.ವಿ. ರಾಜು, ಕೆ.ವಿ. ಜಯರಾಮ್, ವಿಜಯಲಕ್ಷ್ಮಿ ಸಿಂಗ್, ಸುಮನಾ ಕಿತ್ತೂರ್, ಯೋಗರಾಜ್ ಭಟ್, ರಾಜ್ ಕಿಶೋರ್, ಶಶಾಂಕ್, ಸುದೀಪ್, ಮಹದೇಶ್, ಜೋ ಸೈಮನ್, ನಂಜುಂಡೇಗೌಡ, ರಾಜಶೇಖರ್, ಉಮೇಶ್, ಪ್ರಭಾಕರ್, ರವಿ, ಕೆ.ಎಸ್.ಎಲ್. ಸ್ವಾಮಿ, ಮಲ್ಲೇಶ್, ಬೆಂಗಳೂರು ನಾಗೇಶ್, ಲಕ್ಷ್ಮಿ, ಇನ್ನೂ ದೊಡ್ಡ ಲಿಸ್ಟೇ ಇದೆ. ಹೇಳ್ತಾ ಹೋದರೆ ಒಂದು 300 ಡೈರೆಕ್ಟರ್ ಹೆಸರು ಹೇಳಬೇಕಾಗತ್ತೆ. ಆಮೇಲೆ ರಾಜವರ್ಧನ್ ಅವರು, ಅವ್ರ ಜೊತೆ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿದೆ, ಒಂದು ಆ ಟೈಪ್ ಪಿಕ್ಚರು. ರಾಜವರ್ಧನ್ ಅವ್ರ ಬಗ್ಗೆ ಮಾತಾಡ್ತೀನಿ ಮುಂದೆ.
ಆಮೇಲೆ ಇಷ್ಟೊಂದು ಡೈರೆಕ್ಟ್ಗಳ ಜೊತೆ ನೀವು ನಟಿಸುವಾಗ ಒಂದು ಅತ್ಯುತ್ತಮ ಸಿನಿಮಾ ಅಂದರೆ ನಿಮ್ಮದು ಗಾಳಿ ಮಾತು, ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್. ಅದ್ರ ಜೊತೆಗೆ ನಿಮ್ಮ ಸಂಬಂಧ ಹೇಗೆ ಅಲ್ಲಿ ಇದಾಯಿತು? ಯಾಕಂದರೆ ಅದರೊಳಗೆ ನೀವು ಬೇರೆ ಸಿನಿಮಾದ ನಿಮ್ಮ ಕಾಸ್ಟ್ಯೂಮ್ಗಳಿಗೂ ಆ ಸಿನಿಮಾದ ಕಾಸ್ಟ್ಯೂಮ್ಗೂ ಅಲ್ಲಿರೋ ಕ್ಯಾರೆಕ್ಟರೈಸೇಷನ್ಗೂ ಸಿಕ್ಕಾಬಟ್ಟೆ ವ್ಯತ್ಯಾಸ ಇತ್ತು. ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನನಗೆ ಮಧ್ಯೆ ವಿಲನ್ಗಳು ಮಾಡ್ತಾಯಿದ್ದೆ, ಮಂಜುಳಾ ಅವ್ರ ಜೊತೆ ಒಂದು ಪಿಕ್ಚರ್ ಹೀರೋ ಮಾಡ್ತಾಯಿದ್ದೆ, ಮರೆಯಲಾಗದ ಕತೆ ಅಂತ. ಇದಕ್ಕಿದ್ದಂಗೆ ದೊರೆ ಭಗವಾನ್ ಅವರು ಮೀಟ್ ಮಾಡಬೇಕು ಅಂತಂದ್ರು. ಆಮೇಲೆ ಈ ಪಾತ್ರ ನೀವು ಮಾಡಬೇಕು ಲಕ್ಷ್ಮಿ ಕಾಂಬಿನೇಷನ್. ನನಗೆ ಲಕ್ಷ್ಮಿ ಹೆಸರು ಕೇಳಿದ ತಕ್ಷಣ ಒಳಗಡೆನೇ ಒಂಥರ, ಯಾಕೆಂದರೆ ಭಾಳ ನಾವು ಕಾಲೇಜಲ್ಲಿದ್ದಾಗ ಜೂಲಿ ಎಲ್ಲ ಸೂಪರ್ ಹಿಟ್ ಫಿಲ್ಮು. ಇಂಥ ನಟಿ ಜೊತೆ ನನ್ನ ಕೈಲಿ, ಮೊದಲೇ ನಾನು ನಟ ಅಲ್ಲ, ಈ ನಟಿ ಜೊತೆ ಹೆಂಗೆ ಅಭಿನಯಿಸೋದು ಅಂತ ಭಾರಿ ಭಯ ಅಂದರೆ ಭಯ. ಹೆಂಗೆ ಡೈಲಾಗ್ ಹೇಳೋದು, ಏನು ಹಾಡುಗಳು ಈ ವುಮನ್ ಎದುರುಗಡೆ. ಯಾಕೆಂದರೆ ಲಕ್ಷ್ಮಿ ಸ್ವಲ್ಪ ಕಿರಿಕ್ ಇನ್ ದ ಸೆನ್ಸ್, ತನಗಿಂತ ವೀಕ್ ಆಗಿರೋ ನಟನ ಇನ್ನೂ ವೀಕ್ ಮಾಡಿಬಿಡ್ತಾರೆ. ತನಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡೋ ನಟನ ಜೊತೆ ಅವರು ಸಮನಾಗಿ ಹೋಗ್ತಾರೆ. ಸ್ವಲ್ಪ ಏನಾದ್ರು ವೀಕ್ ಅಂತಂದರೆ ತಲೆ ಮೇಲೆ ಹೊಡಿತಾರಲ್ಲ, ಆಜಾತ್ ಜಾಯ್ಮಾನ್ದವ್ರು ಅವರು. ಸೊ ಹಾಗಾಗಿ ಆ ಥರ ಬಿಗಿನಿಂಗಲ್ಲಿ ಒಂದೆರಡು ಶೆಡ್ಯೂಲಲ್ಲಿ ಎಕ್ಸ್ಪೀರಿಯೆನ್ಸ್ ಆಯ್ತು ನನಗೆ. ಬಟ್ ನಾನು ಸ್ವಲ್ಪ ಸುಧಾರಿಸ್ಕೊಂಡು ನೆಟ್ಟಿಗೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ, ಅವರು ಸುಮ್ಮನಾದರು. ಸೊ ಅದು ಹೇಗೆ ಅದರಲ್ಲಿ ಆ್ಯಕ್ಚುಲಿ ಅನಂತ್ನಾಗ್ ಅವರು ಅಭಿನಯಿಸಬೇಕಿತ್ತು. ಕಾರಣ ಅನಂತ್ನಾಗ್ ಅವರ ಡೇಟ್ ಅಡ್ಜಸ್ಟ್ ಆಗಲಿಲ್ವೋ, ಅಥವಾ ಅವಾಗ ಅನಂತ್ನಾಗ್ ಅವರು ತುಂಬ ಬಾಂಬೆ ಬ್ಯಾಂಗ್ಳೂರು ಓಡಾಡ್ತಾಯಿದ್ರು, ಆ ಕಾರಣಕ್ಕೋ ಅಥವಾ ಇನ್ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತಿಲ್ಲ, ನನಗೆ ಆ ರೋಲ್ ಆಫರ್ ಮಾಡಿದ್ರು. ನಾನು ದೊರೆ ಭಗವಾನ್ ಅಂದರೆ ದೇವ್ರು ವೆರಿ ಬಿಗ್ ಡೈರೆಕ್ಟರ್ಸ್. ನನಗೆ ಚಾನ್ಸ್ ಸಿಕ್ಕಿದ್ದೆ ಒಂದು ಒಳ್ಳೆ ಲಕ್ ಅಂದ್ಬಿಟ್ಟು ಅಭಿನಯಿಸಿದೆ. ಪಿಕ್ಚರ್ ಚೆನ್ನಾಗಿ ಹೋಯ್ತು. ಇವತ್ತು ಜನ ನಾನು ನೋಡಿದಾಗ ಒಂದು ದೇ ವಿಲ್ ರೆಕಗ್ನೈಸ್ ಮೀ, ಬಂಧನ ಇಲ್ಲ ಗಾಳಿ ಮಾತು. ಅಗೈನ್ ಅದೇ ಬಂಧನದ ವಿಚಾರ ಬಂದೆ ನಾನು. ಬಾಬು ಅವರ ನಿರ್ದೇಶನದ ಬಂಧನದಲ್ಲಿ ನೀವು ಆ್ಯಕ್ಟ್ ಮಾಡಿದ್ರಿ. ಹೌದು, ಅದು ಇನ್ನೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ಸುಹಾಸಿನಿ ಅದರೊಳಗೆ ಇನ್ನೊಬ್ಬ ದೊಡ್ಡ ನಟಿ ನಿಮ್ಮ ಎದುರು. ಅಲ್ಲ, ನಾನು ಅವರು ಶೂಟಿಂಗ್ ಮಾಡ್ತಿದ್ದಾಗ ಈ ಚಿತ್ರ ಅಥವಾ ನನ್ನ ಪಾತ್ರ ಇಷ್ಟು ಚೆನ್ನಾಗಿ ಮೂಡಿ ಬರುತ್ತೆ ಅಂತ ನನಗೆ ಏನೂ ಒಂದು ಇದೇ ಇರಲಿಲ್ಲ. ಬಟ್ ಪಿಕ್ಚರ್ ನೋಡಿದಾಗ ಜನ ಅದಕ್ಕೆ ರೆಸ್ಪಾಂಡ್, ಸಾಧಾರಣವಾಗಿ ವಿಲನ್ ಅಂತಂದರೆ ಜನ ರೆಸ್ಪಾಂಡ್ ಮಾಡಲ್ಲ, ಹೀರೋನೇ ಗ್ರೇಟ್ ಅಂತಿರ್ತಾರೆ. ಬಟ್ ಬಂಧನದಲ್ಲಿ ಈಕ್ವಲ್ ಆಗಿ ನನಗೂ ಒಂದು ಇದು ಸಿಕ್ತು, ಹೆಸರು ಬಂತು ನನಗೆ. ಇವತ್ತು ಸ್ಪೆಷಲಿ ಈ ಪಿಕ್ಚರ್ನ ತುಂಬ ಕನ್ನಡದವ್ರಿಗಿಂತ ತುಂಬ ಮುಸ್ಲಿಮ್ಸ್ ಆಡಿಯನ್ಸ್ ನೋಡಿದ್ದಾರೆ. ಹೆಚ್ಚು ಕಡೆ 1 ವರ್ಷದಷ್ಟು ಕಾಲ ಈ ಪಿಕ್ಚರ್ ಓಡ್ತು. ಇವತ್ತು ನಾನೆಲ್ಲರೂ ಮುಸ್ಲಿಂ ಆಟೋ ಡ್ರೈವರು ಅಥವಾ ಶಿವಾಜಿನಗರ ಕಡೆ ಹೋದರೆ ಇನ್ನೇ ಬಾ ಬಂಧನಕ್ಕೆ ಆ್ಯಕ್ಟ್ರ್ ಅಂತಾರೆ. ಸೊ ಹಾಗೆ ರೆಕಗ್ನೈಸ್ ಮೀ ಬಂಧನ ಅಂತ. ರವಿಚಂದ್ರನ್ ಜೊತೆ ಯಾವ ಫಿಲ್ಮ್ ನೋಡಿರಿ? ರವಿಚಂದ್ರನ್ ಅಂತ ರಣಧೀರದಲ್ಲಿ. ಆಮೇಲೆ ರವಿಚಂದ್ರನ್, ನಾನು, ಅರ್ಜುನ್ ಸರ್ಜಾ ಒಂದು ಪಿಕ್ಚರ್ ಮಾಡಿದೆ. ಒಟ್ಟು 4-5 ಪಿಕ್ಚರ್ ರವಿಚಂದ್ರನ್ ಜೊತೆ ಆ್ಯಕ್ಟ್ ಮಾಡಿದೆ, ಅವ್ರದ್ದೇ ಡೈರೆಕ್ಷನಲ್ಲಿ. ಆಮೇಲೆ ಕನ್ನಡ ಬಿಟ್ಟು ತಮಿಳಲ್ಲೊಂದು 4-5 ಫಿಲ್ಮಲ್ಲಿ ಮಾಡಿದಿರಿ ನೀವು? ಒಂದು 6 ಫಿಲ್ಮ್ ಮಾಡಿದೆ. ಒಂದು ಶ್ರೀಧರ್ ಅವ್ರ ಜೊತೆ, ದೊಡ್ಡ ಡೈರೆಕ್ಟರ್ ಶ್ರೀಧರ್ ಅವರು. ಆಮೇಲೆ ನಟರು ತುಂಬ ಕಮಲ್ ಜೊತೆ ಒಂದು ಕಾಂಬಿನೇಷನ್ ಮಾಡಿದೆ, ಪಿಕ್ಚರ್ ಆಚೆ ಬರಲಿಲ್ಲ. ರಜನಿ ಅವ್ರ ಜೊತೆ ಒಂದು ಕಾಂಬಿನೇಷನ್ ಮಾಡಿದೆ, ಶಿವಕುಮಾರ್ ಅವ್ರ ಜೊತೆ ಒಂದು ಮಾಡಿದೆ, ಆಮೇಲೆ ಸತ್ಯರಾಜ್ ಜೊತೆ ಮಾಡಿದೆ, ಸುರೇಶ್ ಜೊತೆ ಮಾಡಿದೆ. ಒಂದು 6-7 ಪಿಕ್ಚರ್ ತಮಿಳಲ್ಲಿ ಆ್ಯಕ್ಟ್ ಮಾಡಿದೆ. ಅಲ್ಲೇನಾಗುತ್ತೆ, ಹೋದೆ ತಮಿಳಿಗೆ ಹೋಗಿ ಮತ್ತೆ ಒಂಥರ ಇಲ್ಲಿ ಇಷ್ಟೊಂದು ಪಿಕ್ಚರ್ಗಳು ಮಾಡಿ ಅಲ್ಲಿ ಹೋಗಿ ಮತ್ತೆ ABCD ಇಂದ ಶುರು ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತು. ಹಾಗಾಗಿ ಅಷ್ಟೇನು ನನಗೆ ಇಂಟ್ರೆಸ್ಟ್ ಬರಲಿಲ್ಲ, ವಾಪಸ್ ಬಂದ್ಬಿಟ್ಟೆ. ಬಟ್ ಇಲ್ಲೊಂದು ಜೋಕ್ ಇದೆ, ಏನಂತಂದ್ರೆ ಪ್ರತಿ ಸಾರಿ ನಾನು, ಸುಂದರ್ ರಾಜ್, ರಾಮಕೃಷ್ಣ ನಾವೆಲ್ಲ ಸಮಕಾಲೀನರು. ಸೊ ಯಾರೇ ಈಗ ಸುಂದರ್ ರಾಜು ಯಾವುದೋ ಬಾಲಚಂದ್ರ ಪಿಕ್ಚರ್ಗೆ ಹೋಗ್ತಾನೆ, ರಾಮಕೃಷ್ಣ ಪಿಕ್ಚರ್ಗೆ ಹೋಗ್ತಾನೆ, ಇಲ್ಲಿದ್ರೆ ಈ ನಮ್ಮ 5-6 ಜನರೊಳಗೆ ಒಂಥರ ಕಾಂಪಿಟೇಷನ್ ಇತ್ತು ನಾವು ಮಾಡೋ ಪಾತ್ರಗಳಲ್ಲಿ. ವಿಜಯ್ ಕಾಶಿ, ಸುಂದರ್ ರಾಜು, ರಾಮಕೃಷ್ಣ. ಸೊ ಸುಂದರ್ ರಾಜ್ ಹೋಗಿ ಬಂದ ತಕ್ಷಣ ಮನೆಗೆ ಹೋಗೋದು, ಒಂದು ಗಂಧ ದಾರ ಹಾಕೋದು. ಏನಕ್ಕೆ ಅಂತ ಕೇಳೋನು, ನೀನು ದಯವಿಟ್ಟು ಇರಬೇಡ ಕಣೋ, ಕನ್ನಡದಲ್ಲಿ ಹೊಟ್ಟೋಗ್ಬಿಡು, ತಮಿಳಿಗೆ ನಮಗೆ ಸ್ವಲ್ಪ ಜಾಗ ಸಿಗುತ್ತೆ ಇಲ್ಲಿ. ರಾಮಕೃಷ್ಣ ಹೋಗಿ ಬಂದು ಅವನಿಗೂ ಹಾರ ಹಾಕ್ದು, ಅವನಿಗೂ ಅದೇ ಎಕ್ಸ್ಪೀರಿಯನ್ಸ್. ಯಾಕೋ ಅಂದ, ನೀನು ಬಾಲಚಂದ್ರ ಪಿಕ್ಚರೇ ಮಾಡ್ಕೊಂಡು ಅಲ್ಲೇ ಇದ್ಬಿಡೋದು, ಈ ಕಡೆ ಬರಬೇಡ ಅಂದರೆ ಚಾನ್ಸ್ಗಳು ನಮ್ಗೆ ಹೋಗುತ್ತಲ್ಲ ಅಂತ ನಾವು ಕಳಿಸ್ತಾ ಇದ್ದೋ ಆ ಥರ. ಇದೊಂದು ಜೋಕ್. ಅವಾಗ ನಾವು ಹೋದಾಗ ನಮ್ಗೆ ಅವ್ರು ಬಂದು ಹಾರ ಹಾಕಿದ್ರು ಈ ಥರ, ನೀನು ಬರಬೇಡಮ್ಮ ಅಲ್ಲೇ ಇರು ನೀನು ಅಂತ. ಆಮೇಲೆ ನೀವು ಎಷ್ಟೇ ಹೆದರಿದ್ರು, ಅಭಿನಯದ ಬಗ್ಗೆ ಹೆದರಿದ್ರು ಕೂಡ ನಿಮ್ಮ ಎದುರು ನಟಿಸಿದ ನಟಿಯರೆಲ್ಲ ಭಾರಿ ದೊಡ್ಡ ದೊಡ್ಡವರು.
ಸುಹಾಸಿನಿ, ಸರಿತಾ, ಮಾಧವಿ, ಲಕ್ಷ್ಮಿ, ಆರತಿ ಇಂಥವ್ರು. ಹೌದು, ಅದು ಒಂದು ಒಬ್ಬ ನಟನಿಗೆ ಪ್ಲಸ್ ಪಾಯಿಂಟನ್ನೇ. ಅಷ್ಟು ದೊಡ್ಡ ನಟಿಯರ ಜೊತೆ ಅಭಿನಯಿಸೋ ಒಂದು ಅವಕಾಶ ಸಿಗೋದು ಅದು ಒಬ್ಬ ನಟನ ಅದೃಷ್ಟನೇ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ನನಗೆ ಭಾಳ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹೀರೋಯಿನ್ಗಳ ಜೊತೆ ನಟಿಸುವಂಥ ಅವಕಾಶ ಸಿಕ್ತು. ಜೊತೆಗೆ ಒಳ್ಳೊಳ್ಳೆ ನಟರುಗಳು ಸಿಕ್ತು, ಕಮಲಹಾಸನ್. ಹೌದು. ಈಗ ನೆಕ್ಸ್ಟು ನಿಮ್ಮ ಪ್ರೊಡಕ್ಷನ್ ವಿಚಾರಕ್ಕೆ ಬರೋಣ. ಅದಕ್ಕಿಂತ ಮೊದಲು ನನ್ನ ಮೊದಲ ಚಿತ್ರದ ನಾಯಕಿಯವರು ಬಂದ್ಯಾರಿರಲಿ, ಅವ್ರನ್ನ ಪರಿಚಯ ಮಾಡಿಸ್ಬಿಡ್ತೀನಿ. ಬನ್ನಿ ಪದ್ಮಾಕುಂಟ ಅವರೇ. ನನ್ನ ಮೊದಲ ಚಿತ್ರ ಫಲಿತಾಂಶದ ನಾಯಕಿಯವರು, ಒನ್ ಆಫ್ ದಿ ನಾಯಕಿ. ನಿಮ್ಮ ಪ್ರೊಡಕ್ಷನ್ ಬಗ್ಗೆ ಹೇಳಿ. ಪ್ರೊಡಕ್ಷನ್ ಶುರು ಮಾಡುವಂಥ ಈ ವಿಚಾರ ಯಾಕೆ ಬಂತು ನಿಮಗೆ ಅಂತ? ಸರ್, ನನಗೆ ಯಾವತ್ತೂ ಸಿನಿಮಾ ನಿರ್ಮಾಣ ಮಾಡಬೇಕು, ನಿರ್ಮಾಪಕ ಆಗಬೇಕು ಅಂತ ಯಾವತ್ತೂ ಆಸೆ ಇರಲಿಲ್ಲ. ಯಾಕೆಂದರೆ ಅದೊಂದು ಭಾರಿ ಟಫ್ ಆದಂಥ ಒಂದು ಟಾಸ್ಕು. ಇಷ್ಟರೊಳಗಾಗಲೇ ನನಗೆ ಅಂದರೆ 76ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದ 88 ಅಷ್ಟೊತ್ತಿಗೆ ನಿರ್ಮಾಣ ಅಂದ್ರೇನು, ನಿರ್ಮಾಪಕರು ಅಂದ್ರೆ ಏನು ಅನ್ನೋದೊಂದು ದೊಡ್ಡ ಕಲ್ಪನೆ ನನಗೆ. ಎಷ್ಟು ರಿಸ್ಕ್ ತಗೋತಾರೆ ಅನ್ನೋದು ನನ್ನ ತಲೆಯಲ್ಲಿತ್ತು. ಇದು ಭಾಳ ಡೇಂಜರಸ್ಸು, ನಿರ್ಮಾಣ ಮಾಡೋ ತಮಾಷೆ ಆಟ ಅಲ್ಲ ಅನ್ನೋದು ನನ್ನ ತಲೆಯಲ್ಲಿತ್ತು. ಅವಾಗ ಹೀಗೆ ಮುತ್ತಿನಂಥ ಅತ್ತಿಗೆ ಅಂತ ಒಂದು ಸಿನಿಮಾದಲ್ಲಿ ರಾಮಕೃಷ್ಣ, ಆಮೇಲೆ ಶ್ರೀನಿವಾಸ ಮೂರ್ತಿ, ನಾನು ಎಲ್ಲ ಜೊತೆಲಿ ಅಭಿನಯಿಸ್ತಾ ಇದ್ದು. ಅವನು ನನ್ನ ತಲೆಗೆ ಒಂದು ಹುಳ ಬಿಟ್ಟ. ಥರ ಒಂದು ಸಿನಿಮಾ ಮಾಡೋಣೇನೋ ಅಂದ. ಅಯ್ಯೋಯಪ್ಪ ಬೇಡಪ್ಪ, ನಾನು ಸಿನಿಮಾ ನನ್ನ ಹತ್ರ ಮಾತಾಡಬೇಡ, ನೀನು ಹೇಳಲೇಬೇಡ ನೀನು. ಏನಿಲ್ಲ ಕಣ, ನೀನು 1 ಲಕ್ಷ ಹಾಕು, ನಾನು 1 ಲಕ್ಷ ಹಾಕ್ತೀನಿ ಅಷ್ಟೇ, ಆಮೇಲೆ ಫೈನಾನ್ಸ್ ತೊಗೊಳ್ಳೋಣ, ಸಣ್ಣದಾಗಿ ಮಾಡಿಬಿಡೋಣ, 2-2 ಲಕ್ಷ ಸಬ್ಸಿಡಿ ಬರುತ್ತೆ ಅಂತೆಲ್ಲ ಆಯಿತು. ದಿನ ಶೂಟಿಂಗ್ ಬಂದಾಗೆಲ್ಲ ಹಿಂಗೆ ಹುಳ ಬಿಡ್ತಾನೇ ಇರೋನು. ಸರಿ ಆಯ್ತಪ್ಪ, ನೀನು ನೋಡು, ನನಗೆ ಪ್ರೊಡಕ್ಷನ್ ವಿಷಯ ಏನಿಲ್ಲ, ನನಗೆ 1 ಲಕ್ಷ ತಾನೆ, 1 ಲಕ್ಷ ಕೊಟ್ಬಿಡ್ತೀನಿ, ನೀನು ಏನಾರು ಮಾಡ್ಕೋ, ಪಾರ್ಟ್ನರ್ಶಿಪ್ಪಲ್ಲಿ ನನ್ನ ಹೆಸರು ಹಾಕೋ ಅಂತ ಹೇಳಿದೆ. ಡೈರೆಕ್ಟರ್ ವಿಷಯ ಬಂದಾಗ ಯಾರು ಅಂದರೆ ಆರ್ತಿ ಬ್ರದರ್ ದತ್ತು ಅವ್ರ ಕೈಲಿ ಮಾಡಿಸೋಣ ಅಂತ ನಾನು ಹೇಳಿದೆ. ಯಾಕೆ ಹೇಳಿದೆ ಅಂತಂದರೆ, ನನಗೆ ಅವ್ರು ಮೊದಲಿನ ಪಿಕ್ಚರ್ ಚಾನ್ಸ್ ಕೊಟ್ಟಿದ್ದರು ನಿರ್ಮಾಪಕನಾಗಿ. ಹಾಗಾಗಿ ನಾನು ನಿರ್ಮಾಣ ಮಾಡಿದಾಗ ನಾನು ಅವ್ರ ಕೈಲಿ ಒಂದು ಮೊದಲನೇ ನನ್ನ ಪಿಕ್ಚರ್ನ ಡೈರೆಕ್ಷನ್ ಮಾಡಿಸ್ಬೇಕು ಅಂತ ಅವ್ರಿಗೆ, ದತ್ತು ಅವ್ರಿಗೆ ಅವಕಾಶ ಮಾಡಿಕೊಟ್ಟು. ಸೊ ಅವ್ರು ಡೈರೆಕ್ಟ್ ಮಾಡಿದ್ರು. ಸೊ ಆ ಪಿಕ್ಚರು ಅಂತ ಏನು, ನಾನು ರಾಮಕೃಷ್ಣ, ಶ್ರೀನಿವಾಸ ಮೂರ್ತಿ, ಜಯಂತಿ ಅವ್ರು ಮಾಡಿದರು. ಮಾತೃದೇವೋಭವ ಅಂತ ನಾನು ನಿರ್ಮಾಣದ